ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಈ ಒಂದು ಬೆಳವಣಿಗೆಯಿಂದ ದಲಿತ ಸಿಎಂ ಅನ್ನುವಂಥದ್ದು ಸೈಡ್ ಲೈನ್ ಆಗ್ತದೆ. ಏನಿಲ್ಲ ನೋಡಿ, ನಮಗ್ ಕೂಡ ಆಸೆ ಇದೆ. ನಾವು ಕೂಡ ಒಂದು ವೇಳೆ ಖರ್ಗೆ ಸಾಹೇಬರು ಕೂಡ 55 ಸುದೀರ್ಘ ರಾಜಕಾರಣವನ್ನ ಜನಸೇವೆ ಮಾಡಿದ್ದಾರೆ. ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, KH ಮುನಿಯಪ್ಪನವರು ಇವೆಲ್ಲರೂ ಕೂಡ ಅರ್ಹರಿದ್ದಾರೆ. ಅವಕಾಶ ಬಂದಾಗ ಒಂದು ನಮ್ಮ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡಿದ್ರು ಕೂಡ ನಮ್ಮ ಅಭ್ಯಂತರ ಏನಿಲ್ಲ, ಮಾಡ್ಲಿ ಒತ್ತಾಯ ಮಾಡ್ತೀವಿ. 12ರಿಂದ 13 ಜನನ್ನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಬಹುಶಃ ಅದು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಂಡಿತ ಕೂಡ. ಹಿಂದೆ ನಾವು ಅವರನ್ನ ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ಅಂದ್ರೆ ನೀನು ಬಹಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ಹಿಂಗೆ ಕೊಡಬೇಕಾಗ್ತದೆ ಅಂದಾಗ ನಾನೇ ಹೇಳಿದ್ದೀನಿ, ದಯವಿಟ್ಟು ಬೇಡ ಅಪ್ಪಾಜಿ, ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನನಗೆ ವಿಶ್ವಾಸ ಇದೆ, ಅವ್ರು ಹೇಳಿದ್ದಾರೆ, ಆ ಒಂದು ಅವಕಾಶ ಕೊಡ್ತಾ ಆಶಾಭಾವನೆ ನನಗಿದೆ. ಸರ್, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಏನಾದ್ರು ಮಾತಾಡಿ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಇಬ್ಬರು ಪದೇ ಪದೇ ನೋಡಿ ತಪ್ಪೇನಿದೆ. ಈಗ ನಿಮ್ಗೆ ಏನಂದ್ರೆ ಈ ಮಾಧ್ಯಮದವ್ರಿಗೆ ಹೋದ್ರೂ ತಪ್ಪು, ಹೋಗದೆ ಹೋದ್ರೂ ತಪ್ಪು. ಈಗ ಪರಸ್ಪರ ನಿಮ್ಮ ನಾನ್ ಟಿಫನ್ಗೆ ಬಂದು ನೀವು ನಮ್ಮನೆಗೆ ಬಂದ್ರೆ ಏನ್ ಸವಾಲತೆ? ಇಬ್ರು ಒಂದೇ ಪಕ್ಷದವರು, ಇಬ್ರು ಒಂದು ಪಕ್ಷದ ಜೋಡತಿಗಳು, ಒಬ್ಬರು ರಾಜ್ಯಾಧ್ಯಕ್ಷರು, ಒಬ್ರು ಮುಖ್ಯಮಂತ್ರಿಗಳು, ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ, ಹಿಂದೂ ಸಂಪ್ರದಾಯ. ಏನ್ ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಮನೆಗೂ ಅವರು ಹೋಗ್ಲಿ, ಇವರು ಹೋಗ್ಲಿ, ಎಲ್ಲಾ ಮಂತ್ರಿಗಳು ಕೂಡ ಪರಸ್ಪರ ಒಬ್ಬರು ಮನೆಗಳಿಗೆ ಹೋಗ್ಲಿ, ತಪ್ಪೇನಿಲ್ವಲ್ಲ ಅದರಲ್ಲೇ. ದೊಡ್ಡ ಬಡ ಚರ್ಚೆ ಏನಿಲ್ಲ. ಆ ಚರ್ಚೆಯನ್ನ ಮಾಧ್ಯಮಗಳು ನೀವು ಮಾಡ್ತಾ ಇದ್ದೀರಿ, ಬಟ್ ಅವರ ಮಟ್ಟದಲ್ಲಿ ಯಾವುದು ಚರ್ಚೆ ಇಲ್ಲ. ಇವರು ಅನ್ಯೋನ್ಯವಾಗಿದ್ದಾರೆ. ಈ ರಾಜ್ಯವನ್ನ ಮತ್ತೆ 2028ಕ್ಕೆ ಅಧಿಕಾರ ತರಬೇಕು ಅನ್ನೋ ಛಲ ಇಬ್ಬರಲ್ಲೂ ಕೂಡ ಇದೆ. ಖಂಡಿತ ಕೂಡ ನಾವೆಲ್ಲ ಕೂಡ ಅವರೊಟ್ಟಿಗೆ ಸೇರಿ ಆಯಾ ಜಿಲ್ಲೆಯಲ್ಲಿ ಪಕ್ಷವನ್ನ ಶಕ್ತಿಯುತವಾಗಿ ಮಾಡಿ 2028ಕ್ಕೆ ಕಾಂಗ್ರೆಸ್ ಅನ್ನು ಮತ್ತೆ ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸಿದ್ದರಾಮಯ್ಯನವರು ರಾಜಕೀಯ ಅನಿವಾರ್ಯತೆ ಇಲ್ಲ ಅಂದ್ರೆ ಅನಿವಾರ್ಯ ಇಲ್ಲ, ಎಲ್ರಿಗೂ ಶಾಶ್ವತ ಅಲ್ಲ ಅನ್ನೋ ಪದ ಅದು ಸಹಜವಾದ ಮಾತು. ರಾಜಕೀಯ ಜೀವನ ಯಾರಿಗೂ ಶಾಶ್ವತ ಇಲ್ಲ. ಇವತ್ತು ನಾವು ಇದ್ದೀವಿ, ನಾಳೆ ಇರ್ತೀವಿ, ಯಾರಿಗೆ ಗ್ಯಾರಂಟಿ ಇದೆ? ರಾಜಕೀಯ ಆಗ್ಬೋದು, ನಮ್ಮ ಆಯುಷ್ ಆಗ್ಬೋದು, ಯಾರು ಕೂಡ ಶಾಶ್ವತ ಅಲ್ಲ. ಜನ ಬಯಸಿದ್ರೆ ನಾವು ಇರ್ತೀವಿ, ಜನ ಬಯಸಿಲ್ಲ ನಾವು ಇರೋದಿಲ್ಲ. ಅದು ಸಹಜವಾಗಿ ಹೇಳಿರ್ತಕ್ಕಂಥ ಮಾತು. ಈ ಸಂದರ್ಭದಲ್ಲಿ ಆ ಮಾತು ಅಲ್ಲ, ಸಹಜವಾಗಿ ನೋಡಿ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಮೀಟಿಂಗ್ ಹೇಗಾಯ್ತು ಅಂದಾಗ ಅವ್ರು ಸಹಜವಾಗಿ ಮಾತಾಡಿದ್ದಾರೆ. ನಮ್ಮ ಅಪ್ಪರ ಆಸ್ತಿ, ಪಕ್ಷ ಯಾರ ಅಪ್ಪರ ಆಸ್ತಿನೂ ಅಲ್ಲ, ಪಕ್ಷ ಸಾರ್ವಜನಿಕರ ಆಸ್ತಿ. ಹಂಗಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ನಂತರ ಕೂಡ ಮುಖ್ಯಮಂತ್ರಿ ಮಾತಾಡದೆ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಹೊಂದಿಲ್ಲ. ಅವರ ಜೀವನ ಇರೋ ತನಕ ಸಕ್ರಿಯವಾಗಿ ಅವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ನಿವೃತ್ತಿ ಅನ್ನೋ ಮಾತೇ ಇಲ್ಲ. ಇತ್ತೀಚೆಗೆ ಸಾಫ್ಟ್ ಕಾರ್ನರ್ ಆಯ್ತು ಅಂದ್ರೆ ಕಳೆದ 4 ದಿನಗಳಿಂದ ಸಾಫ್ಟ್ ಕಾರ್ನರ್ ಆಯ್ತು. ಸಾಫ್ಟ್ ಕಾರ್ನರ್ ಅರ್ಥ ಇಲ್ಲ. ಸಾಫ್ಟ್ ಕಾರ್ನರ್ ಅಂದ್ರೆ ನೋಡಿ, ಸಿದ್ದರಾಮಯ್ಯವರು ನಾನು ಕೂಡ 20 ವರ್ಷ ಅದನ್ನ ಬಲ್ಲೆ. ಅವ್ರ ಸ್ವಭಾವ ಯಾವಾಗಲೂ ಸಾಫ್ಟ್ ಆಗಿ ಇರ್ತಾರೆ. ಪ್ರವೋಕ್ ಮಾಡಿದಾಗ ಮಾತ್ರ ಜೋರಾಗಿ ಮಾತಾಡ್ತಾರೆ. ಅದು ಬಿಟ್ರೆ ಅವ್ರು ಯಾವತ್ತೂ ಸಾಫ್ಟ್ ಆಗಿ ಇರ್ತಾರೆ. 5 ವರ್ಷ ಸಿಎಂ ನಾನೇ ಅಂತ ಹೇಳ್ತಾ ಇದ್ರು. ಈಗ ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಅಂದ್ರೆ ಇವತ್ತು ಶಾಶ್ವತ ಅಲ್ಲ ಅಂತ ಹೈಕಮಾಂಡ್ 5 ವರ್ಷ ಇದೆ ಅಂದ್ರೆ ಇರ್ತಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಈ ಒಂದು ಬೆಳವಣಿಗೆಯಿಂದ ದಲಿತ ಸಿಎಂ ಅನ್ನುವಂಥದ್ದು ಸೈಡ್ ಲೈನ್ ಆಗ್ತದೆ. ಏನಿಲ್ಲ ನೋಡಿ, ನಮಗ್ ಕೂಡ ಆಸೆ ಇದೆ. ನಾವು ಕೂಡ ಒಂದು ವೇಳೆ ಮುಂದೆ ಅವಕಾಶ ಬಂದಾಗ, ಹಿಂದೆ ಪರಮೇಶ್ವರ್ ಅವರು ಕೂಡ 8 ವರ್ಷಗಳ ಕಾಲ ಈ ರಾಜ್ಯದ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರ ತರೋದಕ್ಕೆ ಅವರು ಪ್ರಯತ್ನ ಪಟ್ಟು ಅಧಿಕಾರ ತಂದಿದ್ದಾರೆ. ಅವ್ರದ್ದು ಪಾಲಿದೆ. ಖರ್ಗೆ ಸಾಹೇಬರು ಕೂಡ 55 ಸುದೀರ್ಘ ರಾಜಕಾರಣವನ್ನ ಜನಸೇವೆ ಮಾಡಿದ್ದಾರೆ. ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, KH ಮುನಿಯಪ್ಪನವರು ಇವೆಲ್ಲರೂ ಕೂಡ ಅರ್ಹರಿದ್ದಾರೆ. ಅವಕಾಶ ಬಂದಾಗ ಒಂದು ನಮ್ಮ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡಿದ್ರು ಕೂಡ ನಮ್ಮ ಅಭ್ಯಂತರ ಏನಿಲ್ಲ, ಮಾಡ್ಲಿ ಒತ್ತಾಯ ಮಾಡ್ತೀವಿ. ಒತ್ತಾಯ ಮಾಡ್ತೀರಾ ಸರ್? ಖಂಡಿತ. ಈ ಟರ್ಮಲ್ಲಿ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್. ಇರ್ಬೋದು. ಯಾವತ್ತು ಕೂಡ ಅಧಿಕಾರ ಒಂದೇ ಸರಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಮಾಡಬಾರ್ದು. ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾಗ ಫಲ ಸಿಗ್ತದೆ. ಆಗ್ಬೋದು ಈ ಟರ್ಮೋ ಮುಂದಿನ ಟರ್ಮೋ. ಖಂಡಿತ ಕೂಡ ದಲಿತ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ನಮಗೂ ಇದೆ. ಆದರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಭಾವನೆ.